2024 ಮುಗಿತು, 2025 ಶುರುವಾಯಿತು. 2024ರ ಆರ್ಥಿಕ ಎಡವಟ್ಟುಗಳನ್ನು ಸೈಡ್ಗಿಟ್ಟು 2020-25ರಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಕಲಿಯೋದು ಹೇಗೆ, ಖರ್ಚನ್ನ ಕಡಿಮೆ ಮಾಡಿಕೊಂಡು ಆದಾಯ ಮತ್ತು ಉಳಿತಾಯವನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ, ಇದಕ್ಕಾಗಿ ಕೆಲವೊಂದು ಆ್ಯಪ್ಗಳಿವೆ, ಫೈನಾನ್ಷಿಯಲ್ ಸಲಹೆಗಳಿವೆ, ಅದರ ಹತ್ರ ಗಮನ ಹರಿಸೋಣ. ಎಲ್ಲದಕ್ಕಿಂತ ಮೊದಲನೇದಾಗಿ ಬಜೆಟನ್ನು ಪ್ಲಾನ್ ಮಾಡ್ಕೊಳ್ಳಿ. 2024ರಲ್ಲಿ ಒಂದು ತಿಂಗಳಿಗೆ ನಿಮ್ಮ ಫ್ಯಾಮಿಲಿಗಾಗಿ, ನಿಮಗಾಗಿ ಹಾಗೂ ನಿಮ್ಮ ಅವಲಂಬಿತರಿಗಾಗಿ ಎಷ್ಟೆಲ್ಲ ಖರ್ಚು ಮಾಡ್ತಿದ್ರಿ ಅದನ್ನು ಒಂದು ಸೈಡ್ನಲ್ಲಿ ಇಟ್ಕೊಳ್ಳಿ. ಅದು 50% ಆದಾಯಕ್ಕೆ ಸೀಮಿತಗೊಳಿಸ್ಕೊಳ್ಳಿ. ಇನ್ನು 50% ಒಳಗಡೆ ಇನ್ನು ಮುಂದಿನ ಭವಿಷ್ಯತ್ತಿನ ಖರ್ಚುಗಳು ಹಾಗೂ ಅಕಸ್ಮಾತಾಗಿ ಬರುವಂತಹ ಸಮಸ್ಯೆಗಳ ಖರ್ಚುಗಳು, ಜೊತೆಗೆ ಆರೋಗ್ಯ ಖರ್ಚುಗಳು ಹಾಗೂ ನಿಮ್ಮ ಎಕ್ಸ್ಟೆನ್ಷನ್ಸ್, ಹಂಗಂದ್ರೆ ನಿಮ್ಮ ಏರ್ಸ್ಗಳು, ಮುಂದಿನ ಜನರೇಷನ್ ಏನಿದೆ ಅವ್ರಿಗೆ ಕೂಡಿಡುವಂತಹ ಹಣಗಳಿಗೆ ಲೆಕ್ಕ ಹಾಕಿ ಸಾಕಷ್ಟು ಉಳಿತಾಯಕ್ಕೆ ಒತ್ತು ಕೊಡಿ. ಎರಡನೇದಾಗಿ ಆರ್ಥಿಕ ಗುರಿಯನ್ನು ಇಟ್ಕೊಳ್ಳಿ. ಈ ಮೂಲಕ ಎಲ್ಲಿಗೆ ಪ್ರವಾಸ ಹೋಗಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಅನ್ನೋದನ್ನ ಒಂದು ನೋಟ್ ಮಾಡ್ಕೊಳ್ಳಿ. ಆ ನೋಟ್ ಮಾಡಿಕೊಂಡು ಅದಕ್ಕಾಗಿ ನಿಗದಿತವಾಗಿ ಸಿಂಗಲ್ ಆಗಿ ಯಾವುದೇ ಒಂದು ವಸ್ತು ಖರೀದಿ ಮಾಡಬೇಕು ಅಂದರೆ ಕನಿಷ್ಠ ಎಷ್ಟು ತಿಂಗಳು ಅದಕ್ಕಾಗಿ ಹಣ ಎತ್ತಿಡಬೇಕು ಅಂತ ಹೇಳಿ ಲೆಕ್ಕ ಹಾಕ್ಕೊಳ್ಳಿ. ಆ ಹಣವನ್ನು ಕಾಲಕ್ಕೆ ಸರಿಯಾಗಿ ಸೇರ್ತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಈ ಮೂಲಕ ಸಣ್ಣ ಗುರಿಗಳ ಮೂಲಕ ಆರ್ಥಿಕ ಬಜೆಟನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಲೈಫಲ್ಲಿ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾ ಮುಖ್ಯ. ಮೂರನೇದಾಗಿ ನೀವು ಅದ್ರ ಬಗ್ಗೆ ಗಮನ ಕೊಡಲೇಬೇಕು. ಈ ತಿಂಗಳು ಆದಾಯ ಬರ್ತಿದೆ, ಕೆಲಸ ಇದೆ, ಇಲ್ಲ ಅಂದರೆ ಮನೆ ಬಾಡಿಗೆ ಬರುತ್ತೆ, ಇಲ್ಲ ಮತ್ತೊಂದು ಮೂಲದಿಂದ ಆದಾಯ ಇದೆ ಅಂತ ಹೇಳಿ ಖರ್ಚು ಮಾಡಿಬಿಟ್ರೆ, ಕೈ ಖಾಲಿ ಆಗಿಬಿಟ್ರೆ ಬೆಲೆ ಏರಿಕೆ ಮಧ್ಯೆ ನಿಮಗೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಮುಂದಿನ 6 ತಿಂಗಳು, ಈ ತಿಂಗಳು ನೀವು 10,000 ಖರ್ಚು ಮಾಡ್ತಿದ್ರೆ 6 ತಿಂಗಳು 60,000 ಒಂದು ಕಡೆ ಕೂಡಿಟ್ಟು ತದನಂತರ ಖರ್ಚುಗಳನ್ನು ಹಾಗೂ ವೆಚ್ಚಗಳನ್ನು ಬೆಳೆಸ್ಕೊಂಡು ಹೋಗಿ. ಇಲ್ಲ ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹೆಲ್ತ್ ಇನ್ಶೂರೆನ್ಸ್ಗಳ ಮೇಲೆ ಅತಿ ಹೆಚ್ಚು ಗಮನ ಕೊಡಿ. ಕಾರಣ ಏನು ಅಂತ ಹೇಳಿದ್ರೆ, ಈಗಿನ ಫುಡ್ ಹಾಗೂ ಈಗಿನ ಲೈಫ್ ಸ್ಟೈಲಲ್ಲಿ ಸಾಕಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ. ಇನ್ನು ಆಸ್ಪತ್ರೆ ಮುಖ ನೋಡಿದ್ರೆ ಸಾಕು 1000 ಗಟ್ಟಲೆ ದುಡ್ಡನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಲೈಫ್ ಇನ್ಶೂರೆನ್ಸ್ಗಳ ಬಗ್ಗೆ ಹಾಗೂ ಭವಿಷ್ಯನ ಮುನ್ನಡೆಸುವಂತಹ ಕೆಲವೊಂದು ಅಪಘಾತಕರ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸೋದಕ್ಕೋಸ್ಕರ, ಆ ಸಂದರ್ಭವನ್ನು ಎದುರಿಸೋಕೋದಕ್ಕೋಸ್ಕರ ಸಾಕಷ್ಟು ಹೆಲ್ತ್ ಇನ್ಶೂರೆನ್ಸ್ಗಳು ಹಾಗೂ ಇನ್ಶೂರೆನ್ಸ್ಗಳ ಕಡೆ ಗಮನ ಕೊಡಿ. ಸಾಲಕ್ಕೆ ಬಡ್ಡಿ ಹೆಚ್ಚು ಇರುವ ಜಾಗಗಳಲ್ಲಿ ಸಾಧ್ಯವಾದಷ್ಟು ಅದನ್ನು ಬೇಗ ಮುಗಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆರ್ಥಿಕ ಊಟಕ್ಕೆ ಅದು ಬ್ರೇಕ್ ಹಾಕತ್ತೆ. ನೀವು ಯಾವುದೇ ಒಂದು ಪರ್ಸ್ನಲ್ ಲೋನ್ ಇರ್ಬೋದು, ಇಲ್ಲಾಂದರೆ ವೆಹಿಕಲ್ ಲೋನ್ ಇರಬಹುದು, ಇಲ್ಲ ಹೋಮ್ ಲೋನ್ ಇರಬಹುದು, ಇಲ್ಲಾಂದರೆ ಯಾವುದೇ ಲೋನ್ಗಳಿರಬಹುದು, ಕ್ರೆಡಿಟ್ ಕಾರ್ಡ್ಗಳಿರಬಹುದು, ಇದೆಲ್ಲವೂ ನಿಮಗೆ ಆ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳನ್ನು ತಕ್ಷಣಕ್ಕೆ ಪೂರೈಸುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರ್ಥಿಕ ಓಟ ಹಾಗೂ ಉಳಿತಾಯಕ್ಕೆ ಇದೇ ಬ್ರೇಕ್ ಹಾಕುತ್ತೆ. ಕಾರಣ ಅದಕ್ಕೆ ಪರ್ಸೆಂಟೇಜ್ ವೈಸು ಬಡ್ಡಿಯನ್ನು ಹಾಕಿರ್ತಾರೆ. ಸೊ ಹಾಗಾಗಿ ಸಾಲದಿಂದ ದೂರ ಇರಿ, ಉಳಿತಾಯವನ್ನು ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ಹೂಡಿಕೆಗಳ ಕಡೆ ಹೆಚ್ಚು ಗಮನ ಕೊಡಿ. ಇನ್ವೆಸ್ಟ್ಮೆಂಟ್ ಲೈಫ್ಗೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನೀವು ಪ್ರಾವಿಡೆಂಟ್ ಲೈಫ್ ಫಂಡ್ ಇರಬಹುದು, ಇಲ್ಲಾಂದರೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ಸ್ಗಳಿರ್ಬೋದು, ಇಲ್ಲಾಂದರೆ ಹಲವು ಯೋಜನೆಗಳಿದೆ. ಪೋಸ್ಟ್ ಆಫೀಸ್ಗಳಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಡೋದು, ಅದಕ್ಕೆ 6.7% ನಿಮಗೆ ಬಡ್ಡಿ ಸಿಗುತ್ತೆ. ಯಾಕೆ ಇಷ್ಟೆಲ್ಲ ಇದೆ ಅಂತ ಹೇಳಿದ್ರೆ, ಇದು ಕೇಂದ್ರ ಸರ್ಕಾರದ ಸಾಕಷ್ಟು ಭದ್ರತೆ ಇರುವಂತಹ ಏಕೈಕ ಬ್ಯಾಂಕ್ ಆಗಿರುತ್ತೆ. ಹಾಗಾಗಿ ಪೋಸ್ಟ್ ಆಫೀಸ್ ಇರಬಹುದು, ಇಲ್ಲ ನೀವು ಪರಿಣಿತರು ಅಂದರೆ ಯಾರು ತಜ್ಞರಿರ್ತಾರೆ ಅವರಿಂದ ಸಲಹೆ ಪಡೆದು ಮ್ಯೂಚುವಲ್ ಫಂಡ್ಗಳಲ್ಲೂ ಹಾಗೂ ಷೇರು ಮಾರುಕಟ್ಟೆಗಳಲ್ಲೂ ಸಹ ದುಡ್ಡು ಹೂಡಬಹುದು. ಷೇರು ಮಾರುಕಟ್ಟೆ 2021ರಿಂದ ಒಂದು ಲಾಂಗ್ ಜಂಪನ್ನು ತಗೊಂಡಿದೆ. ಕರೋನಾ ನಂತರ ಎಷ್ಟು ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ, ಉಳಿತಾಯ ಮಾಡಿ ಹಣ ಹಾಕಿದ್ರೆ ಪ್ರಾಫಿಟ್ ಫಿಕ್ಸ್ ಅಂತಿದ್ದಾರೆ. ಆದರೆ ಎಲ್ಲ ಹಾಕಬೇಕು, ಹೇಗೆ ತಗೋಬೇಕು ಅಂತ ಹೇಳಿ ಪರಿಣಿತರ ಸಲಹೆ ಬೇಕಾಗಿದೆ. ಕಡೆಯದಾಗಿ 2025ಕ್ಕೆ ಒಂದು ಬಜೆಟ್ ರೂಪಿಸ್ಕೊಳ್ಳಿ. ಈ ಮೂಲಕ ಎಷ್ಟು ಉಳಿತಾಯ ಮಾಡ್ತೀನಿ, ಎಷ್ಟು ಖರ್ಚು ಮಾಡ್ತೀವಿ ಅಂತ ಲೆಕ್ಕ ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ನಿಮಗೆ 100 ರೂಪಾಯಿ ಏನಾದರೂ ಆದಾಯ ಇದ್ದರೆ, ಆದಾಯ ಅಂದರೆ ನಿಮ್ಮ ಸಂಬಳ ಇರಬಹುದು, ನಿಮ್ಮ ಮನೆ ಬಾಡಿಗೆ ಇರಬಹುದು, ಇಲ್ಲಾಂದರೆ ಯಾವುದೇ ಬಿಸ್ನೆಸ್ ಆದಾಯ ಇರಬಹುದು, ಅಷ್ಟು ಇದ್ದರೆ ಅದರಲ್ಲಿ ಕನಿಷ್ಠ 50 ರೂಪಾಯಿಯನ್ನು ಸದ್ಯದ ಎಲ್ಲ ಸಮಸ್ಯೆಗಳು, ಎಲ್ಲ ಕಮಿಟ್ಮೆಂಟ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಬಳಸ್ಕೊಳ್ಳಿ. ಇನ್ನು 10 ರೂಪಾಯಿಯನ್ನು ಮುಂದಿನ ಭವಿಷ್ಯ, ನಿಮ್ಮ ಏಜ್ ಆದಮೇಲೆ ಸಾಕಷ್ಟು ಏರಿಳಿತಗಳಿರುತ್ತೆ,
ಅದಕ್ಕೋಸ್ಕರ ಎತ್ತಿಡಿ. ಇನ್ನೂ 10 ರೂಪಾಯಿನ ನಿಮ್ಮ ಹೆಲ್ತ್ ಇಶ್ಯೂಸ್ಗೋಸ್ಕರ, ಎಮರ್ಜೆನ್ಸಿಗೋಸ್ಕರ ಎತ್ತಿಡಿ. ಅಲ್ಲಿಗೆ 70 ರುಪೀಸ್ ಕ್ಲಿಯರ್ ಆಗುತ್ತೆ. ಇನ್ನು 30 ರುಪೀಸ್ ಇರುತ್ತೆ ನಿಮ್ಮ ಮುಂದಿನ ಎಕ್ಸ್ಟೆನ್ಷನ್ಸ್, ಅಂದರೆ ನಿಮ್ಮ ಮಕ್ಕಳಿರಬಹುದು, ನಿಮ್ಮ ಭವಿಷ್ಯ ಇರ್ಬೋದು, ಇಲ್ಲ ನಿಮ್ಮ ತಂದೆ ತಾಯಿ ಇರ್ಬೋದು, ಅವ್ರನ್ನ ಕಾಪಾಡೋದಕ್ಕೆ ಇನ್ನೂ 10 ರೂಪಾಯಿ ಬಳಕೆ ಮಾಡಿ. ಇನ್ನು ಉಳಿದ 20 ರೂಪಾಯಿಗಳಿಗಂತೂ ಖಂಡಿತವಾಗೂ ಕಮಿಟ್ಮೆಂಟ್ ಬರುತ್ತೆ. ಒಂದು ಮೊಬೈಲ್ ಹೊಡೆದೋದ್ರೆ ಅದಕ್ಕೆ ಮೊಬೈಲ್ ರಿಪ್ಲೇಸ್ಮೆಂಟ್ಸ್ ಬೇಕಾಗುತ್ತೆ, ಇಲ್ಲಾಂದರೆ ಹೆಲ್ತ್ ಇಶ್ಯೂಸ್ ಆದರೆ ಅದಕ್ಕೆ ಬೇಕಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಖರ್ಚಸ್, ಮನೇಲಿ ಏನಾದ್ರು ವಸ್ತುಗಳು ಹಾಳಾದರೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಕ್ಕೆ ಬೇಕಾಗುತ್ತೆ. ವೆಹಿಕಲ್ ಹಳೇದಾಗಿದ್ರೆ ಹೊಸ ವೆಹಿಕಲ್ ತೊಗೊಳಕ್ಕೆ 10 ರೂಪಾಯಿ ಬೇಕಾಗುತ್ತೆ. ಇನ್ನೂ 10 ರೂಪಾಯಿ ಉಳಿದಿರುತ್ತೆ. ಅದನ್ನು ಜೀವನ ಅನ್ಸರ್ಟೈನ್ ಆಗಿರುತ್ತೆ, ಅದನ್ನು ಪ್ಲಾನಿಂಗ್ ಮಾಡಿಕೊಂಡು ಇನ್ನು 5 ರೂಪಾಯಿ ಅದರೊಳಗಡೆ ಎಲ್ಲರೂ ಪ್ರವಾಸ ಮಾಡ್ಕೊಳ್ಳೋಕೆ ಉಳಿಸ್ಕೊಳ್ಳಿ. ಇನ್ನೂ 5 ರೂಪಾಯಿ ಉಳಿದಿರುತ್ತೆ, ಅದು ನಿಮಗಾಗಿ ಬಳಕೆ ಮಾಡ್ಕೊಳ್ಳಿ. ಈ ಮೂಲಕ ನೀವು ದುಡಿದರ 100 ರೂಪಾಯಲ್ಲಿ 10 ರೂಪಾಯಿ ನಿಮಗೆ ಸೇವಿಂಗ್ ಆಗೇ ಇರುತ್ತೆ. ಸೊ ಮುಂದಿನ ಎಲ್ಲ ಆರ್ಥಿಕ ವರ್ಷಗಳಲ್ಲೂ ನೀವು ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ದುಡಿಮೆ ಇದೆ, ಅದನ್ನು ಹೇಗೆ ಬೆಳವಣಿಗೆ ಮಾಡ್ಕೋಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ. ನೆನಪಿರಲಿ, ಆರ್ಥಿಕ ಪ್ಲಾನ್ ಎಲ್ಲರ ಬದುಕನ್ನು ಸುಗಮವಾಗಿಸುತ್ತೆ. ಮುಖ್ಯವಾಗಿ ಯಾವುದು ಸರ್ಕಾರ ಬೆಂಬಲ ನೀಡ್ತಾ ಇದೆ, ಯಾವುದು ಸರ್ಕಾರ ಗ್ಯಾರಂಟಿ ನೀಡುತ್ತೆ, ಅಂತಹ ಯೋಜನೆಗಳಿಗೆ ಮಾತ್ರ ಹಣ ಹೂಡಿಕೆ ಮಾಡಿ. ಪರಿಣಿತರ ಸಲಹೆ ಇಲ್ಲದೆ ಇದ್ದರೆ ಫಂಡ್ಗಳ ಮೇಲೆ ಫಂಡ್ ಹಾಕಿ ಲಾಸ್ ಆಗಬೇಡಿ. 2025 ಫೈನಾನ್ಷಿಯಲಿ ಎಲ್ರಿಗೂ ಸಕ್ಸಸ್ಸನ್ನು ತರಲಿ, ಆರ್ಥಿಕ ಶಿಸ್ತನ್ನು ಬೆಳೆಸ್ಕೊಳ್ಳಿ ಅನ್ನೋದು ಎಲ್ಲರ ಆಶಯವಾಗಿದೆ.